ಅಥವಾ ಯಾವುದೇ ಕ್ಯಾಬ್ಗಳಲ್ಲಿ ಡೈಲಿ ಓಡಾಡೋರಿಗೆ ಡ್ರೈವರ್ಗಳ ಲಾಭ ನಷ್ಟದ ಬಗ್ಗೆ ಐಡಿಯಾ ಇರುತ್ತೆ. ರಾತ್ರಿ ಹಗಲು ಅಂತ ಎಷ್ಟೇ ಡ್ಯೂಟಿ ಮಾಡಿದ್ರು ದಿನದ ಅಂತ್ಯಕ್ಕೆ 500ರಿಂದ 1000 ರೂಪಾಯಿ ಉಳಿತು ಅಂದ್ರೆ ಅದೇ ದೊಡ್ಡದು. ಸಾಮಾನ್ಯವಾಗಿ ಕ್ಯಾಬ್ ಡ್ರೈವರ್ಗಳು ತಮ್ಮ ಬ್ಯಾಂಕ್ ಅಕೌಂಟ್ ನ ಮಾನಿಟರ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಈಗ ಪೇಮೆಂಟ್ ಮೂಡ್ ಎಲ್ಲ ಗೂಗಲ್ ಪೇ, ಫೋನ್ ಪೇ ಸಿಸ್ಟಮ್ ಆಗಿರೋದ್ರಿಂದ ಅಕೌಂಟ್ ನಲ್ಲಿ ಎಷ್ಟು ಕ್ರೆಡಿಟ್ ಆಗ್ತಾ ಇದೆ, ಎಷ್ಟು ಡೆಬಿಟ್ ಆಗ್ತಾ ಇದೆ ಅನ್ನೋದನ್ನ ಫಾಲೋ ಮಾಡ್ತಾನೆ ಇರ್ತಾರೆ. ರೆಗ್ಯುಲರ್ ಆಗಿ ಡ್ರೈವರ್ಗಳ ಅಕೌಂಟ್ಗೆ 500ರಿಂದ 1000 ಕ್ರೆಡಿಟ್ ಆಗೋ ಮೆಸೇಜ್ಗಳು ಕಾಮನ್ ಆಗಿರುತ್ತೆ. ಆದ್ರೆ ಇಲ್ಲೊಬ್ಬ ಡ್ರೈವರ್ ಖಾತೆಗೆ ಬರೋಬ್ಬರಿ 9,000 ಕೋಟಿ ರೂಪಾಯಿ ಕ್ರೆಡಿಟ್ ಆಗಿರೋ ಇಂಟ್ರೆಸ್ಟಿಂಗ್ ಘಟನೆಯೊಂದು ವರದಿಯಾಗಿದೆ. ಯಾವುದೇ ಲೋನ್ ಅಪ್ಲೈ ಮಾಡಿರಲಿಲ್ಲ, ಯಾರ ಹತ್ರನೂ ಸಾಲ ತಗೊಂಡಿರಲಿಲ್ಲ. ಆದರೂ ಸುಮ್ಮನೆ ಮನೆಯಲ್ಲಿ ಮಲಗಿದ್ದವನ ಅಕೌಂಟ್ಗೆ ಬರೋಬ್ಬರಿ 9,000 ಕೋಟಿ ಕ್ರೆಡಿಟ್ ಆಗಿದೆ. ಈ ಮೆಸೇಜ್ ನೋಡಿದ ಆ ಡ್ರೈವರ್ ಒಂದು 10 ನಿಮಿಷ ತಬ್ಬಿಬ್ಬಾಗಿದ್ದಾನೆ. ಇಷ್ಟೊಂದು ಹಣ ಯಾರು ಹಾಕಿದ್ರು, ಯಾಕೆ ಹಾಕಿದ್ರು, ಇದು ನಿಜನಾ ಸುಳ್ಳ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿದ್ದಾನೆ. ಆಮೇಲೆ ನಿಧಾನಕ್ಕೆ ಇದರ ಬೆನ್ನತ್ತಿದ ಆ ಡ್ರೈವರ್ಗೆ 9 ಕೋಟಿಯ ರಹಸ್ಯ ಗೊತ್ತಾಗಿದೆ. ಡ್ರೈವರ್ ಖಾತೆಗೆ 9,000 ಕೋಟಿ ಜಮೆ ಮಾಡಿದ್ಯಾರು? ಈ 9,000 ಕೋಟಿಯಿಂದ ಏನೆಲ್ಲ ಆಯ್ತು ಗೊತ್ತಾ? ಅಂದ್ಹಾಗೆ ಈ ಘಟನೆ ನಡೆದಿರೋದು ತಮಿಳುನಾಡಿನ ಪಳನಿಯಲ್ಲಿ. ಸೆಪ್ಟೆಂಬರ್ 9ರಂದು ಮಧ್ಯಾಹ್ನ ರಾಜ್ಕುಮಾರ್ ಅನ್ನೋ ಡ್ರೈವರ್ ಡ್ಯೂಟಿ ಇಲ್ಲದೆ ಮನೆಯಲ್ಲೇ ಮಲಗಿದ್ದ. ಸಮಯ ಆಗ ಮಧ್ಯಾಹ್ನ 3:08. ಮೊಬೈಲ್ಗೊಂದು ಮೆಸೇಜ್ ಬರುತ್ತೆ. ಡ್ರೈವರ್ಗಳು ಯಾವುದೇ ಮೆಸೇಜ್ ಬಂದ್ರೂ ನಿರ್ಲಕ್ಷ್ಯ ಮಾಡಲ್ಲ. ಹಾಗಾಗಿ ರಾಜ್ಕುಮಾರ್ ಕೂಡ ಮೆಸೇಜ್ ಬಂದ ಕೂಡಲೇ ಮೊಬೈಲ್ ಅನ್ನ ಚೆಕ್ ಮಾಡಿದಾನೆ. ಮೊಬೈಲ್ ಚೆಕ್ ಮಾಡಿದವನ್ಗೆ ದೊಡ್ಡ ಶಾಕ್. ಎಸ್, ತನ್ನ ಅಕೌಂಟ್ ನಲ್ಲಿ ಬರೋಬ್ಬರಿ 9,000 ಕೋಟಿ ಕ್ರೆಡಿಟ್ ಆಗಿತ್ತು. ಆರಂಭದಲ್ಲಿ 9,000 ಕೋಟಿ ಕ್ರೆಡಿಟ್ ಆದ ಮೆಸೇಜ್ ನೋಡಿ ರಾಜ್ಕುಮಾರ್ಗೆ ಸರ್ಪ್ರೈಸ್ ಆಗ್ಲಿಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಪ್ರಾಂಕ್ ಮೆಸೇಜ್ಗಳು ರೆಗ್ಯುಲರ್ ಆಗಿದೆ. ಇದು ಇಂಥದ್ದೇ ಪ್ರಾಂಕ್ ಮೆಸೇಜ್ ಇರ್ಬೇಕು ಅಂತ ರಾಜ್ಕುಮಾರ್ ಕೂಡ ಶುರುವಿನಲ್ಲಿ ಇಗ್ನೋರ್ ಮಾಡಿದ್ರು. ಆಮೇಲೆ ಆ ಮೆಸೇಜ್ ನ ಸ್ವಲ್ಪ ಸೀರಿಯಸ್ ಆಗಿ ಚೆಕ್ ಮಾಡಿದಾಗ ಇದು ಬ್ಯಾಂಕ್ ನ ಅಧಿಕೃತ ಮೆಸೇಜ್ ಅಂತ ಗೊತ್ತಾಯ್ತು. $9,000 ಕೋಟಿ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅನ್ನೋ ಮೆಸೇಜ್ ಏನೋ ಬಂತು. ಆದ್ರೆ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಅಕೌಂಟ್ ಅಲ್ಲಿ ಇನ್ನೂ ಅಪ್ಡೇಟ್ ಆಗಿರ್ಲಿಲ್ಲ. ಇದನ್ನ ನೋಡಿ ಕನ್ಫ್ಯೂಸ್ ಆದ ರಾಜ್ಕುಮಾರ್ಗೆ ಇದೇನೋ ಫೇಕ್ ಇರ್ಬೇಕು ಅಂತ ಅನಿಸ್ತು. ಯಾವ್ದಕ್ಕೂ ಇರ್ಲಿ ಅಂತ ಫ್ರೆಂಡ್ ಒಬ್ಬರಿಗೆ ಮೊದಲು 1,000 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗುತ್ತೆ. ಅರೆ, ಅಕೌಂಟ್ ಅಲ್ಲಿ ನೋಡಿದ್ರೆ ಬರೀ 105 ರೂಪಾಯಿ ಇದೆ. ಇಲ್ಲಿ ನೋಡಿದ್ರೆ 9,000 ಕೋಟಿ ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಇದರ ನಡುವೆ 1,000 ರೂಪಾಯಿ ಟ್ರಾನ್ಸ್ಫರ್ ಬೇರೆ ಆಯ್ತಲ್ಲ ಅಂತ ಯೋಚನೆ ಮಾಡಿದ ರಾಜ್ಕುಮಾರ್ 2ನೇ ಸಲ 10,000 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾನೆ. ಈ ಟ್ರಾನ್ಸಾಕ್ಷನ್ ಕೂಡ ಸಕ್ಸಸ್ ಆಗುತ್ತೆ. ಯಾವುದೇ ಕೆಲಸಕ್ಕೆ 3 ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ? ಅದಕ್ಕೆ ಇನ್ನೊಂದ್ಸಲ ಪರೀಕ್ಷೆ ಮಾಡ್ಬಿಡೋಣ ಅಂತ ಇನ್ನೊಂದ್ಸಲ 10,000ನ ತನ್ನ ಸ್ನೇಹಿತನೊಬ್ಬನಿಗೆ ಕಳಿಸ್ತಾನೆ. 3ನೇ ಸಲ ಕೂಡ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗಿದ್ದನ್ನ ನೋಡಿ ರಾಜ್ಕುಮಾರ್ ನಿಜಕ್ಕೂ ಅಚ್ಚರಿಗೊಳಗಾಗ್ತಾರೆ. ಇದ್ ಹೇಗ್ ಸಾಧ್ಯ, ಏನಾಗ್ತಾ ಇದೆ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿ ಈ ವಿಷಯನ ಯಾರಿಗಾದ್ರೂ ಹೇಳ್ಬೇಕು ಅಂತ ಮಲ್ಗಿದ್ದವನು ಎದ್ರಡಿಯಾಗಿ ಮನೆಯಿಂದ ಹೊರಗೆ ಬರ್ತಾನೆ. $9,000 ಕೋಟಿ ಮೆಸೇಜ್ ಹಾಗೂ 21,000 ರೂಪಾಯಿ ಟ್ರಾನ್ಸಾಕ್ಷನ್ ಇಂದ ಗೊಂದಲಕ್ಕೊಳಗಾಗಿದ್ದ ಡ್ರೈವರ್ ರಾಜ್ಕುಮಾರ್ ಆತ್ರವಾಗಿ ಈ ವಿಚಾರವನ್ನ ಯಾರತ್ರ ಆದ್ರೂ ಹೇಳಿ ಉತ್ತರ ಕಂಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮನೆಯಿಂದ ಹೊರಗೆ ಬರ್ತಾನೆ. ಆಗ ನೋಡಿ ತನ್ನ ಮೊಬೈಲ್ಗೆ ಇನ್ನೊಂದು ಮೆಸೇಜ್ ಬರುತ್ತೆ. ಸಮಯ ಸರಿಯಾಗಿ 3:33 ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ 0 ಅಂತ ತೋರಿಸುತ್ತೆ. ಮೊದಲೇ ಶಾಕ್ ನಲ್ಲಿದ್ದ ರಾಜ್ಕುಮಾರ್ ಈ ಮೆಸೇಜ್ ನೋಡಿ ಇನ್ನಷ್ಟು ಶಾಕ್ ಆಗ್ತಾರೆ. 9,000 ಕೋಟಿಗೆ ಲೆಕ್ಕ ಸಿಗ್ತಾ ಇಲ್ಲ. 21,000 ಟ್ರಾನ್ಸ್ಫರ್ ಆಗಿದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಈಗ ಅಕೌಂಟ್ ಅಲ್ಲಿದ್ದ 105 ರೂಪಾಯಿ ಸೇರಿ ಎಲ್ಲವೂ ಮಾಯವಾಯ್ತು ಅಲ್ವಾ ಅಂತ ಮತ್ತೆ ಯೋಚನೆಗೆ ಬೀಳ್ತಾನೆ. ಇದೇ ಯೋಚನೆಯಲ್ಲಿ ರಾಜ್ಕುಮಾರ್ ಇಡೀ ದಿನವನ್ನ ಕಳೆದು ಬಿಡ್ತಾರೆ. ಮರುದಿನ ಬೆಳಗ್ಗೆ ಅನ್ನೋನ್ ನಂಬರಿಂದ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ ಬರೋದಕ್ಕೆ ಶುರುವಾಗುತ್ತೆ. ಅದೇ ನಂಬರ್ನಿಂದ ಫೋನ್ ಮಾಡಿದ ವ್ಯಕ್ತಿಯೊಬ್ಬರು, ನಾವು ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್ನ ಸಿಬ್ಬಂದಿ, ನಿಮ್ಮ ಅಕೌಂಟ್ನಲ್ಲಿ 21,000 ರೂಪಾಯಿ ಡ್ರಾ ಮಾಡಿದ್ದೀರಾ, ಅದನ್ನ ನೀವು ಬ್ಯಾಂಕ್ಗೆ ಪಾವತಿ ಮಾಡಬೇಕು ಅಂತ ತಿಳಿಸ್ತಾರೆ. ಮೊದಲೇ ಶಾಕ್ನಲ್ಲಿದ್ದ ರಾಜ್ಕುಮಾರ್ ಮತ್ತಷ್ಟು ಆಘಾತಕ್ಕೆ ಒಳಗಾಗ್ತಾರೆ. ಆಮೇಲೆ ನಡೆದ ಎಲ್ಲಾ ವಿಚಾರವನ್ನ ಅವರಿಗೆ ವಿವರಿಸ್ತಾರೆ. ಆದ್ರೂ ಆ ಬ್ಯಾಂಕ್ ಸಿಬ್ಬಂದಿ, ಇಲ್ಲ ನಾಳೆ 10 ಗಂಟೆಯೊಳಗೆ ನೀವು ಹಣವನ್ನ ರಿಟರ್ನ್ ಮಾಡಬೇಕು, ಇಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ತಾಕೀತು ಹಾಕ್ತಾರೆ. ಈ ನಡುವೆ ಗೆಳೆಯರ ಜೊತೆ ನಡೆದ ಎಲ್ಲಾ ವಿಷಯವನ್ನ ತಿಳಿಸಿದಾಗ ಅವ್ರೇನ್ ಕಂಪ್ಲೇಂಟ್ ಮಾಡೋದು, ನೀನೇ ಕಂಪ್ಲೇಂಟ್ ಮಾಡು ಅಂತ ಸಲಹೆ ಕೊಡ್ತಾರೆ.
ಮರುದಿನ ಬ್ಯಾಂಕ್ ಸಿಬ್ಬಂದಿ ಫೋನ್ ಮಾಡಿದಾಗ ನೀವೇನ್ ಕಂಪ್ಲೇಂಟ್ ಮಾಡೋದು, ನಾನೇ ಮಾಡ್ತೀನಿ ಅಂತ ರಾಜ್ಕುಮಾರ್ ಹೇಳಿದಾಗ ಬ್ಯಾಂಕ್ ಸಿಬ್ಬಂದಿನೇ ಗಾಬರಿ ಆಗ್ತಾರೆ. ಅಲ್ಲಿಗೆ ಇಲ್ಲೇನೋ ದೊಡ್ಡ ಸಮಸ್ಯೆ ಆಗಿದೆ ಅಂತ ರಾಜ್ಕುಮಾರ್ಗೆ ಅರ್ಥ ಆಗುತ್ತೆ. ಆದ್ರೆ ಪ್ರಾಬ್ಲಮ್ ಏನು ಅಂತ ಗೊತ್ತೇ ಆಗಲ್ಲ. ಸದ್ಯ ಇದ್ಯಾಕೋ ತಲೆ ಮೇಲೆ ಬರ್ತಾ ಇದೆ ಅಂತ ಅಲರ್ಟ್ ಆದ ರಾಜ್ಕುಮಾರ್ ಸ್ನೇಹಿತನ ಮೂಲಕ ವಕೀಲರೊಬ್ಬರನ್ನ ಸಂಪರ್ಕಿಸಿ ಪಳನಿಗೆ ಹತ್ತಿರದಲ್ಲೇ ಇದ್ದ ಟಿ ನಗರ್ನ ತಮಿಳುನಾಡು ಮಾರ್ಕೆಂಟೈಲ್ ಬ್ಯಾಂಕ್ಗೆ ವಿಸಿಟ್ ಕೊಡ್ತಾರೆ. 2-3 ದಿನದಲ್ಲಿ ನಡೆದ ಎಲ್ಲಾ ವಿಷಯವನ್ನ ಆ ಬ್ಯಾಂಕ್ ಮ್ಯಾನೇಜರ್ ಬಳಿ ಹೇಳ್ತಾರೆ. ರಾಜ್ಕುಮಾರ್ ವರ್ಷನ್ ಪೂರ್ತಿ ಕೇಳೋ ಆ ಬ್ಯಾಂಕ್ ಮ್ಯಾನೇಜರ್ 9,000 ಕ್ರೆಡಿಟ್ ಆದ ಬಗ್ಗೆ ಯಾವ ಮಾಹಿತಿ ಕೂಡ ಕೊಡಲ್ಲ. ರಾಜ್ಕುಮಾರ್ ಅವರನ್ನ ಸುಮ್ಮನಾಗಿಸೋದೇ ಅವರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಡ್ರೈವರ್ ರಾಜ್ಕುಮಾರ್ ಜೊತೆ ರಾಜಿ ಮಾಡ್ಕೊಳ್ಳೋದಕ್ ಮುಂದಾಗ್ತಾರೆ. ಈ ಬಗ್ಗೆ ಎಲ್ಲವನ್ನ ಇಲ್ಲಿಗೆ ಬಿಟ್ಬಿಡೋಣ, ನೀವು ಯಾವ ಹಣವನ್ನ ವಾಪಸ್ ಕೊಡೋದ್ ಬೇಡ, ಪೊಲೀಸ್ ಕಂಪ್ಲೇಂಟ್ ಬೇಡ ಅಂತ ಮಾತುಕತೆ ನಡೆಸ್ತಾರೆ. ನಿಮಗೆ ಕಾರ್ ತೆಗೆದುಕೊಳ್ಳೋದಕ್ಕೆ ಲೋನ್ ಕೂಡ ಮಾಡ್ಕೊಡ್ತೀವಿ ಅಂತ ಆಮಿಷನೂ ಒಡ್ತಾರೆ. ನ್ಯಾಯ ಕೊಡಿಸಿ ಅಂತ ಕರೆದುಕೊಂಡು ಹೋಗಿದ್ದ ಲಾಯರ್ ಕೂಡ ಬ್ಯಾಂಕ್ ಮ್ಯಾನೇಜರ್ ಜೊತೆಗಿನ ಮಾತುಕತೆ ನಂತರ ಹಿಂದೆ ಸರಿದ್ಬಿಟ್ರು. ಇದೆಲ್ಲವನ್ನ ಗಮನಿಸಿದ ರಾಜ್ಕುಮಾರ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿ ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ. ಸದ್ಯಕ್ಕೆ ರಾಜ್ಕುಮಾರ್ ಅಕೌಂಟ್ 0 ಆಗಿದೆ. ಸರಿ, ಟ್ರಾನ್ಸ್ಫರ್ ಆಗಿದ್ದ 21,000 ಹಣ ವಾಪಸ್ ಕೊಟ್ಬಿಡೋಣ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು. ಬ್ಯಾಂಕ್ ಅವರು ಹಣ ಕಟ್ಟಿಸ್ಕೊಳ್ತಾ ಇಲ್ವಂತೆ. ನಂಬಿದ ಲಾಯರ್ ಕೈ ಕೊಟ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೇಸ್ನ ಮೈ ಮೇಲೆ ಹೇಳ್ಕೊಳ್ಳೋದಕ್ಕೆ ರಾಜ್ಕುಮಾರ್ ರೆಡಿ ಇಲ್ಲ. ಒಟ್ಟಾರೆ ಹಿಂಗೆ ಬಂದು ಹಂಗೆ ಹೋದ 9,000 ಕೋಟಿಯಿಂದ ಆ ಡ್ರೈವರ್ನ ಸ್ಥಿತಿ ಅಯೋಮಯವಾಗಿದೆ.